ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಸಿಂಪಲ್ಲಾಗಿ ರವಾ ಇಡ್ಲಿ ಯಾವ ರೀತಿ ಮಾಡೋದು ಅಂದ್ರೆ, ರವಾ ಇಡ್ಲಿ ಅಂದರೆ ಅಂಗಡಿಯಿಂದ ಮಾಡಿರೋದಲ್ಲ. ಇದು ರೇಷನ್ ಅಕ್ಕಿಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡು ಇದನ್ನು ಗಿರ್ನಿಗೆ ಹೋಗಿ ರವಾ ಮಾಡಿಸ್ಕೊಂಡು ಬಂದಿದ್ದೆ. ಯಾವ ರೀತಿ ಈ ರೀತಿ ಇಡ್ಲಿ ಮಾಡೋದು ನಿಮ್ಗೆ ತೋರಿಸ್ಕೊಡ್ತೀನಿ ಬರ್ರಿ ಫ್ರೆಂಡ್ಸ. ನೋಡಿ ಫ್ರೆಂಡ್ಸ, ನಾನು ಇದು ರೇಷನ್ ಅಕ್ಕಿ ಐತಿ. ರೇಷನ್ ಅಕ್ಕಿ ಇದನ್ನು ಚೆನ್ನಾಗಿ ಒಂದು ದಿನ ನೆನೆಸಿ ಇದನ್ನು ತೊಳೆದು ಆಮೇಲೆ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಇದನ್ನು ಗಿರ್ನಿಗೆ ಹೋಗಿ ರವಾ ಮಾಡಿಸ್ಕೊಂಡು ಬಂದೀನಿ ಫ್ರೆಂಡ್ಸ. ಈ ರವಾವನ್ನು ನಾನು ಚಾಣಿಸಿ ತಗೊಂಡೀನಿ ಫ್ರೆಂಡ್ಸ. ಚಾಣಿಸಿ ಕೇರಿ ತಗೊಂಡೀನಿ. ಆಮೇಲೆ ನೋಡಿ ಫ್ರೆಂಡ್ಸ, 4 ಬೌಲ್ ಅಷ್ಟು ರವಾವನ್ನು ತೊಗೊಂಡಿನಿ ಫ್ರೆಂಡ್ಸ. ಆಮೇಲೆ ಇಲ್ಲಿ 1 ಬಟ್ಲ ಅವಲಕ್ಕಿ, 1 ಬಟ್ಲ ಸಾಬುದಾನಿ, 1 ಬಟ್ಲ ಉದ್ದಿನ ಬೇಳೆಯನ್ನು ತೊಗೊಂಡು ಇದನ್ನು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿನಿ ಫ್ರೆಂಡ್ಸ. ಇಲ್ಲಿ ನೋಡಿ, ರವಾವನ್ನು ಚೆನ್ನಾಗಿ ತೊಳೆದು ಇದನ್ನು ನೀರೊಳಗೆ ನೆನೆಸ್ತಾ ಇದ್ದೀನಿ ಫ್ರೆಂಡ್ಸ. ಒಂದು 3 ಬಾರಿ ಆದರೂ ವಾಶ್ ಮಾಡಿ ಇಡ್ಲಿ ಚೆನ್ನಾಗಿ ವೈಟಾಗಿ ಬರ್ತಾವ ಅದಕ್ಕೆ. ಮತ್ತು ನಾನು ಇಲ್ಲಿ ಉದ್ದಿನ ಬೇಳೆ ಸ್ವಲ್ಪ ಬೆಂಡ್ಬೇಳೆ ಬಿದ್ದಾವ ಅದಕ್ಕೆ ಸ್ವಲ್ಪ ಇಡ್ಲಿ ಸ್ವಲ್ಪ ಡಿಫ್ರೆಂಟ್ ಬರ್ತಾವೆ ಫ್ರೆಂಡ್ಸ್, ಏನು ಅನ್ಕೋಬೇಡಿ. ಬನ್ನಿ ಫ್ರೆಂಡ್ಸ್, ಇವಾಗ ಹಿಟ್ಟು ರುಬ್ಕೋದು ಯಾವ ರೀತಿ ತೋರಿಸ್ತೀನಿ ನೋಡಿರಿ. ಇಲ್ಲಿ ಸ್ವಲ್ಪ ತರಿಯಾಗಿ ಇದನ್ನು ರುಬ್ಕೋಬೇಕು ಫ್ರೆಂಡ್ಸ. ನೀವು ಇಲ್ಲಿ ರವಾದ ಡಬ್ಬಿ ಒಳಗೆ ಇದನ್ನು ಹಾಕೋರಿ ಫ್ರೆಂಡ್ಸ. ಈ ರವಾವನ್ನು ಇದು ನೆನೆದಿರುತ್ತೆ. ಇದನ್ನು 2 ಕೂಡಿನ ನೆನೆಸಿ ಇಟ್ಕೋಬೇಕು ಮೊದಲಿಗೆ. ನೋಡಿ, ಇಲ್ಲಿ ನಾನು ರುಬ್ಬಿರುವ ಉದ್ದಿನ ಬೇಳೆ, ಅವಲಕ್ಕಿ ಆಮೇಲೆ ಸಾಬುದಾನಿ ಹಾಕಿ ಇದನ್ನು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ. ಇಲ್ಲಿ ಮೇನ್ ಪಾಯಿಂಟ್ ಇರೋದಂದರೆ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಕೈಯಿಂದಾದರೂ ಮಿಕ್ಸ್ ಮಾಡಿ ಆಮೇಲೆ ಸ್ಪೂನಿಂದಾದರೂ ಮಿಕ್ಸ್ ಮಾಡಿ ಒಂದು ಚಿಟಿಕೆ ಉಪ್ಪು ಹಾಕಿ ಫ್ರೆಂಡ್ಸ ಇದಕ್ಕೆ. ಆಮೇಲೆ ನಿಮ್ಗೆ ಸ್ವಲ್ಪ ಹಾಕಿ, ಜಾಸ್ತಿ ಏನು ಬೇಡ. ಆಮೇಲೆ ಸಕ್ಕರೆ ಪುಡಿ ಇತ್ತು, ಅದನ್ನೊಂದು ಸ್ವಲ್ಪ ಹಾಕಿ ಇದನ್ನು ನೈಟ ಇದನ್ನು ಮುಚ್ಚಿ ಇಟ್ಟ. ಆಮೇಲೆ ನೋಡಿ ಫ್ರೆಂಡ್ಸ್, ಎಷ್ಟು ಮಸ್ತಾಗಿ ಇಡ್ಲಿ ರವಾ ಬಂದಿತ್ತು, ಎಲ್ಲ ಕೆಳಗೆ ಉಕ್ಕಿ ಬಿದ್ದಿತ್ತು ಫ್ರೆಂಡ್ಸ ಇಲ್ಲಿ. ಮತ್ತು ಇಲ್ಲಿ ನಾನು ಒಂದು ಇಡ್ಲಿ ಪಾತ್ರೆ ತೊಗೊಂಡ, ಪಾತ್ರೆಗೆಲ್ಲ ಎಣ್ಣೆ ಹಚ್ಕೊಂಡು ಸ್ವಲ್ಪ, ಆಮೇಲೆ ಇದಕ್ಕೆ 1 ಸ್ಪೂನು ಹಿಟ್ಟನ್ನು ಅದರೊಳಗೆ ಹಾಕ್ತಾ ಇದ್ದೀನಿ. ಇವಾಗ ಕುದಿಯಲು ಇಡ್ತಾ ಇದ್ದೀನಿ ಫ್ರೆಂಡ್ಸ. ನಾನು ನೈಟ ಉಪ್ಪು ಮತ್ತು ಸಕ್ಕರೆ ಹಾಕಿರೋದ್ರಿಂದ ಇದಕ್ಕೆ ಏನೂ ಹಾಕೋ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಾದರೆ ಸೋಡಾವನ್ನು ಬಳಸ್ಬೋದು, ಇರ್ಲಿಕ್ಕೆ ನಡಿತೈತಿ. ನಾನು ಸ್ವಲ್ಪನೇ ಸೋಡಾ ಬಳಸದೆ ಮಾಡುವ ಇಡ್ಲಿ ಇದು. ತುಂಬಾ ಸೂಪರಾಗಿ ಬಂದೈತಿ, ತುಂಬಾ ಮಸ್ತಾಗಿ ಬಂದಿದ್ದು. ಆದರೆ ಇದಕ್ಕೆ ಕಾಂಬಿನೇಷನ್ ಆಗಿ ಸಾಂಬಾರು ಮಾಡೀನಿ. ಅದನ್ನು ನಾಳೆ ಬೇರೆ ವಿಡಿಯೋದಾಗ ನಿಮ್ಗೆ ತೋರಿಸ್ತೇನೆ ಫ್ರೆಂಡ್ಸ. ಬನ್ನಿ ಇವಾಗ ಇಡ್ಲಿ ಯಾವ ರೀತಿ ಆಗ್ಯಾವ ಅಂತ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ. ನೋಡಿ ಫ್ರೆಂಡ್ಸ್, ಎಷ್ಟು ಮಸ್ತಾಗಿ ಬಂದವು. ನಾನು ಹಿಟ್ಟನ್ನು ಸ್ವಲ್ಪ ಹಾಕಿರೋದ್ರಿಂದ ಇದು ಸ್ವಲ್ಪ ಚಿಕ್ಕದಾಗಿದ್ದಾವೆ ಅಷ್ಟೇ. ಇಲ್ಲಿಕ ಇದು ತುಂಬಾ, ನೀವು ಜಾಸ್ತಿ ಹಾಕಿದರೆ ಜಾಸ್ತಿ ದಪ್ಪ ಆಗ್ತಾವ. ನೀವು ಫ್ರೆಂಡ್ಸ, ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಮ್ಮೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಮತ್ತು ನನ್ನ ವಿಡಿಯೋ ಯಾರು ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡ್ರಿ. ಮತ್ತು ನೀವು ಯಾವಾಗಲೂ ರವಾವನ್ನು ಅಂಗಡಿಯಿಂದ ಮಾಡಿರ್ತೀರ, ಈ ಥರ ರೇಷನ್ ಅಕ್ಕಿ ಇದ್ದರೆ ಮನೆಯೊಳಗೆ ಈ ಥರ ಕ್ಲೀನ್ ಮಾಡಿ ಇದನ್ನು ರವಾವನ್ನು ಗಿರ್ನಿಗೆ ಹೋಗಿ ಹಾಕ್ಸ್ಕೊಂಡು ಬಂದು ಮನೆಯೊಳಗೆ ಟ್ರೈ ಮಾಡಿದ್ರೆ ಭಾಳ ಮಸ್ತ್ ಹತ್ತಾವು ಫ್ರೆಂಡ್ಸ. ಮತ್ತು ಹೊರಗಿನ ತಿನ್ನೋ ಬತ್ತಲ್ಲ, ಮನೆಯೊಳಗೆ ಮಾಡಿ ತಿಂದ್ರೆ ಇದ್ರ ಮಜಾನೇ ಬೇರೆ. ತುಂಬ ಮಸ್ತಾಗಿ ಬಂದಿದ್ದು ಫ್ರೆಂಡ್ಸ. ಇದನ್ನು ನೀವು ಒಮ್ಮೆ ಟ್ರೈ ಮಾಡ್ತೀರಾ ಅನ್ಕೋತಾ ಇಲ್ಲಿಗೆ ನನ್ನ ಲಾಗನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ. ಮತ್ತು ಇಡ್ಲಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಯಾಕೆ ಅಂದರೆ ನಾವು ಹೊರಗಿನ ತಿನ್ನೋ ಬದಲ ಮನೆಯೊಳಗೆ ಈ ಥರ ರೇಷನ್ ಅಕ್ಕಿ ಈ ಥರ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ. ಆಮೇಲೆ ನಿಮಗೆ ಮತ್ತೊಂದು ವಿಡಿಯೋದಾಗ ನಿಮಗೆ ಯಾವ ರೀತಿ ಸಾಂಬಾರು ಮಾಡೋದ ತೋರಿಸ್ತೀನಿ ಫ್ರೆಂಡ್ಸ. ಇದು ತುಂಬಾ ಸಿಂಪಲ್, ತುಂಬಾ ಮಸ್ತಾಗಿ ಬರ್ತೈತಿ. ಮತ್ತು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು.